ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮುಖಭಂಗ, ಭ್ರಮನಿರಸನ, ಮರ್ಮಾಘಾತ ಯಾವ ಪದ ಬಳಸಿ ವರ್ಣಿಸಬೇಕೋ ಗೊತ್ತಾಗ್ತಿಲ್ಲ. ಜಗತ್ತಿನ ಸ್ವಯಂ ಘೋಷಿತ ಶಾಂತಿ ಪರಿಪಾಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಂಥದ್ದೊಂದು ಭಾರಿ ಆಘಾತ ಉಂಟಾಗಿದೆ. ನನ್ನಂತ ಶಾಂತಿ ದೂತ ಭೂಮಿ ಮೇಲೆ ಮತ್ತೊಬ್ಬರಿಲ್ಲ ಎಂದು ಮೆರೀತಿದ್ದ ಟ್ರಂಪ್ಗೆ ನೊಬೆಲ್ ಆಯ್ಕೆ ಸಮಿತಿ ಶಾಕ್ ಕೊಟ್ಟಿದೆ. ಇವನ್ಯಾರೋ ದಾಸಯ್ಯ ಎಂದು ತಿರುಗಿ ಸಹ ನೋಡದೆ ಶಾಂತಿ ಪುರಸ್ಕಾರವನ್ನ ಮತ್ತೊಬ್ಬ ವ್ಯಕ್ತಿಗೆ, ಅದರಲ್ಲೂ ಅಮೆರಿಕಾದ ವೈರಿ ದೇಶದ ಮಹಿಳೆಯೊಬ್ಬರಿಗೆ, ಅಮೆರಿಕಾದ ವಿರುದ್ಧವೇ ಯುದ್ಧಕ್ಕೆ ರೆಡಿಯಾಗಿರುವ ದೇಶಕ್ಕೆ ಸೇರಿದ ಮಹಿಳೆಗೆ ಕೊಟ್ಟಿದೆ. ಹಾಗಿದ್ರೆ ಯಾರೀ ಮಹಿಳೆ? ಟ್ರಂಪ್ರ ನೊಬೆಲ್ ಕನಸನ್ನ ಇವರು ನುಚ್ಚುನೂರು ಮಾಡಿರೋದು ಹೇಗೆ? ಯಾವ ಸಾಧನೆಗಾಗಿ ಇವರಿಗೆ ಶಾಂತಿ ಪುರಸ್ಕಾರ ಕೊಡಲಾಗಿದೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಇರಾನ್ ಇಸ್ರೇಲ್ ಯುದ್ಧ, ಅರ್ಮೇನಿಯಾ ಅಜರ್ಬೈಜಾನ್ ದಶಕಗಳ ಸಂಘರ್ಷ, ಭಾರತ ಪಾಕಿಸ್ತಾನ ನಡುವೆ ಅಣು ಯುದ್ಧ, ಥೈಲ್ಯಾಂಡ್ ಕಾಂಬೋಡಿಯಾ, ರುವಾಂಡಾ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಕೊಸಾವೋ ಸರ್ಬಿಯಾ, ಈಜಿಪ್ಟ್, ಇಥಿಯೋಪಿಯಾ, ಜಗತ್ತಿನಾದ್ಯಂತ 7 ಯುದ್ಧಗಳನ್ನ ಸ್ಟಾಪ್ ಮಾಡಿದ್ದೇನೆ. ಇತಿಹಾಸದಲ್ಲಿ ಯಾವ ಜಾಗತಿಕ ನಾಯಕನು ಇಷ್ಟು ಯುದ್ಧ ನಿಲ್ಲಿಸಲಿಲ್ಲ. ಎಲ್ಲರಿಗೂ ವ್ಯಾಪಾರದ ಅಸ್ತ್ರ ತೆಗೆದು ತೋರಿಸಿ ಬಾಯಿ ಮುಚ್ಚಿಸಿದ್ದೇನೆ. ಭಾರತಕ್ಕಂತೂ ವ್ಯಾಪಾರ ಒಪ್ಪಂದ ರದ್ದು ಮಾಡುವ ಭಯ ಹುಟ್ಟಿಸಿ 4 ದಿನಕ್ಕೆ ಯುದ್ಧ ಮುಗಿಯುವ ರೀತಿ ಮಾಡಿದೆ. ನನ್ನಂತ ಶಾಂತಿ ದೂತ ಬೇರೆಲ್ಲಾದರೂ ಇದ್ದಾರಾ? ನೊಬೆಲ್ ಪ್ರಶಸ್ತಿ ಕೊಟ್ರೆ ನನ್ಗೆ ಕೊಡಬೇಕು. ಹಿಂದೆ ರಾಜತಾಂತ್ರಿಕ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಸಹಕಾರದಲ್ಲಿ ಕೆಲಸ ಮಾಡಿದ್ದಕ್ಕೆ ಅಧ್ಯಕ್ಷ ಬರಾಕ್ ಒಬಾಮಾಗೆ ನೊಬೆಲ್ ಕೊಟ್ಟಿದ್ರಲ್ಲ, ಈಗ ನಾನು ಅದೇ ಕೆಲಸ ಮಾಡಿದ್ದೀನಿ, ಅವ್ರಿಗಿಂತ ಚೆನ್ನಾಗಿಯೇ ಮಾಡಿದ್ದೀನಿ, ನನ್ಗೂ ಕೊಡಬೇಕು ಅಂತ ಕೇಳ್ತಿದ್ರು. ಗುರುವಾರವಷ್ಟೇ ಇಸ್ರೇಲ್ ಹಮಾಸ್ ನಡುವೆ ಕದನ ವಿರಾಮ ಜಾರಿಯಾಗಿ ಒತ್ತೆಯಾಳುಗಳ ಬಿಡುಗಡೆ ಒಪ್ಪಂದ ಆಗ್ತಿದ್ದಂತೆ ಟ್ರಂಪ್ರ ನೊಬೆಲ್ ಆಸೆ ಇನ್ನೂ ಹೆಚ್ಚಾಗಿತ್ತು. ಈಗ ನೀವು ನೋಡ್ತಿರೋದು ವೈಟ್ ಹೌಸ್ ಹಾಕಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್. ಅಂದ್ರೆ ನೊಬೆಲ್ ಶಾಂತಿ ಪುರಸ್ಕಾರ ಅನೌನ್ಸ್ ಆಗುವ 1 ದಿನದ ಹಿಂದೆ ಪೋಸ್ಟ್ ಹಾಕಿ ದಿ ಪೀಸ್ ಪ್ರೆಸಿಡೆಂಟ್, ಅಂದ್ರೆ ಶಾಂತಿಯ ಅಧ್ಯಕ್ಷರು ಅಂತ ಹೇಳಿ ನಾಚಿಕೆ ಬಿಟ್ಟು ಪ್ರಶಸ್ತಿಗೆ ಗೋಗೆರೆದಿತ್ತು. ಪ್ರಶಸ್ತಿಗೆ ಕೊನೆ ಪ್ರಯತ್ನ ಮಾಡಿದ್ರು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಪಾಕ್ ಅಧ್ಯಕ್ಷ ಶರೀಫ್ ಸೇರಿದಂತೆ ಹಲವು ಮಿತ್ರರು ನಮ್ಮ ಟ್ರಂಪ್ಗೆ ನೊಬೆಲ್ ಕೊಟ್ಬಿಡಿ ಎಂದು. ಆದ್ರೆ ನೊಬೆಲ್ ಆಯ್ಕೆ ಸಮಿತಿ ಮಾತ್ರ ಈ ಗೋಳಾಟಗಳಿಗೆ ತಿರುಗಿ ಸಹ ನೋಡಿಲ್ಲ. ಈಗ ವೆನೆಜುವೆಲಾ ಮೂಲದ ಮರಿಯಾ ಕೊರಿನಾ ಮಚಾಡೋ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಲಭಿಸಿದೆ. ನೀವಿದುವರೆಗೆ ಇವರ ಹೆಸರನ್ನ ಕೇಳಿಲ್ಲದೆ ಇರಬಹುದು, ಆದ್ರೆ ನೊಬೆಲ್ ಸಮಿತಿ ಇವರನ್ನ ಚಾಂಪಿಯನ್ ಆಫ್ ಪೀಸ್ ಅಥವಾ ಶಾಂತಿಯ ಚಾಂಪಿಯನ್ ಎಂದು ಕರೆದಿದೆ. ನಿಜವಾದ ಶಾಂತಿ ದೂತ ನೀನಲ್ಲಪ್ಪ ಟ್ರಂಪು. ಇವರು ನೋಡು, ನಿಜವಾದ ಶಾಂತಿಯ ಚಾಂಪಿಯನ್ ಎಂದು ಟ್ರಂಪ್ಗೆ ಮುಖಭಂಗ ಮಾಡಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಟ್ರಂಪ್ಗೆ ಹೀಗಾಗಬಾರ್ದಿತ್ತು, ಬಹಳ ಅನ್ಯಾಯ ಆಗ್ಬಿಡ್ತು ಎಂದು ನೆಟ್ಟಿಗರು ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಮತ್ತೊಮ್ಮೆ ಮೆಮ್ ಮೆಟೀರಿಯಲ್ ಆಗಿ ಸೆನ್ಸೇಷನ್ ಆಗ್ತಿದ್ದಾರೆ. ಟ್ರಂಪ್ ಪಾಲಿಗೆ ನೊಬೆಲ್ ಪ್ರಶಸ್ತಿ ಹಾರಿ ಹೋದ ಪಾರಿವಾಳವಾಗಿದೆ. ಹಾಗಿದ್ರೆ ಯಾರಿವರು ಮರಿಯಾ ಕೊರಿನಾ ಮಚಾಡೋ? ಸ್ನೇಹಿತರೆ, ಮರಿಯಾ ಕೊರಿನಾ ಮಚಾಡೋ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಇವರು ವೆನೆಜುವೆಲಾ ದೇಶಕ್ಕೆ ಸೇರಿದವರು. ಇದೇ ಇಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂದ್ರೆ ಟ್ರಂಪ್ಗೂ ವೆನೆಜುವೆಲಾ ದೇಶಕ್ಕೂ ಆಗಿ ಬರಲ್ಲ. ಟ್ರಂಪ್ ಮೊದಲ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಈ ತೈಲಭರಿತ ರಾಷ್ಟ್ರದ ಮೇಲೆ ಮುಗಿಬಿದ್ದಿದ್ರು. ಈಗಲೂ ಸಹ ಅಧಿಕಾರಕ್ಕೆ ಬಂದಾಗಿನಿಂದ ವೆನೆಜುವೆಲಾ ವಿರುದ್ಧ ದ್ವೇಷ ಕಾರುತ್ತಲೇ ಇದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ಮಾದಕ ವಸ್ತು ಸಾಗಾಣಿಕೆ ತಡೆಗಟ್ಟುವಿಕೆಯ ಹೆಸರಿನಲ್ಲಿ ಅಮೆರಿಕ ನೌಕಾಸೇನೆ ವೆನೆಜುವೆಲಾಗೆ ಸೇರಿದ ಹಡಗುಗಳನ್ನ ಮುಳುಗಿಸೋದಕ್ಕೆ ಶುರು ಮಾಡಿದೆ. ಮಿಸೈಲ್ ಮಳೆ ಸುರಿಸಿ ಕೆರೆಬಿಯನ್ ಸಮುದ್ರದಲ್ಲಿ ಅವರ ಹಡಗುಗಳನ್ನ ಧ್ವಂಸ ಮಾಡ್ತಿದೆ. ವೆನೆಜುವೆಲಾ ವಿರುದ್ಧ ಸೇನೆಗೆ ಟ್ರಂಪ್ ಅಷ್ಟು ಪವರ್ ಕೊಟ್ಟಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಾಡುರೋಗೂ ಡೊನಾಲ್ಡ್ ಟ್ರಂಪ್ಗೂ ಸಂಬಂಧ ಕಿಂಚಿತ್ತೂ ಸರಿ ಇಲ್ಲ. ಹಾವು ಮುಂಗುಸಿ ತರ ಆಡ್ತಿದ್ದಾರೆ. ಟ್ರಂಪ್ ವೆನೆಜುವೆಲಾ ವಸ್ತುಗಳ ಮೇಲೆ 25% ರೆಸಿಪ್ರೋಕಲ್ ಟ್ಯಾರಿಫ್ ಜಡಿದಿದ್ದಾರೆ. ವೆನೆಜುವೆಲಾ ಸರ್ಕಾರದ ಜೊತೆಗೆ ಲಿಂಕ್ ಹೊಂದಿರುವ ಮಾದಕ ವಸ್ತುಗಳ ಸಾಗಣೆ ಗುಂಪುಗಳು ಅಮೆರಿಕವನ್ನ ಹಾಳು ಮಾಡೋದಕ್ಕೆ ಹುಟ್ಟಿವೆ. ಈ ದೇಶ ನಮ್ಮ ಯುವಕರನ್ನ ಹಾಳು ಮಾಡ್ತಿದೆ ಅಂತೆಲ್ಲ ಆರೋಪಿಸಿದ್ದಾರೆ. ವೆನೆಜುವೆಲಾದಿಂದ ಅಮೆರಿಕಾಗೆ ಬಂದಿರುವ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ವೆನೆಜುವೆಲಾದ ವಲಸಿಗರೆಲ್ಲ ಕ್ರಿಮಿನಲ್ ಗುಂಪುಗಳಿಗೆ ಸೇರಿದವರು ಎಂದು ಬಿಂಬಿಸುವ ಪ್ರಯತ್ನಕ್ಕೂ ಟ್ರಂಪ್ ಸರ್ಕಾರ ಪ್ರಯತ್ನ ಪಡ್ತಿದೆ. ಒಟ್ಟಾರೆಯಾಗಿ ಜಗತ್ತಿನಲ್ಲಿ 7 ಯುದ್ಧ ನಿಲ್ಲಿಸಿರುವುದಾಗಿ ಜಂಬ ಕೊಚ್ಚಿಕೊಳ್ಳುವ ಟ್ರಂಪ್
ವೆನಿಜುವೆಲಾ ವಿಚಾರದಲ್ಲಿ ಉಗ್ರಾವತಾರ ತೋರಿದ್ದಾರೆ, ಕಂಪ್ಲೀಟ್ ಅಶಾಂತಿಯಿಂದ ವರ್ತಿಸಿದ್ದಾರೆ. ಇದನ್ನ ಜಗತ್ತಿನ ಎದುರಿಗೆ ಎತ್ತಿ ತೋರಿಸುವ ಹಾಗೆ ನೊಬೆಲ್ ಸಮಿತಿ ಈಗ ಅದೇ ದೇಶದ ಮಹಿಳೆಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟಿದೆ. ಕೇವಲ ಮಹಿಳೆ ಅನ್ನೋದಕ್ಕಿಂತಲೂ ಮರಿಯಾ ಕೊರಿನಾ ಮಚಾಡೋ ಅವರು ವೆನಿಜುವೆಲಾ ದೇಶದ ವಿಪಕ್ಷ ನಾಯಕಿ, ಅಪೋಸಿಷನ್ ಲೀಡರ್ ಅನ್ನೋದೇ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ. ಇದು ಟ್ರಂಪ್ಗೆ ಮತ್ತಷ್ಟು ಮುಖಭಂಗ ಉಂಟು ಮಾಡುವ ಸಂಗತಿ. ವೆನಿಜುವೆಲಾ ದೇಶದಲ್ಲಿ ಪ್ರಜಾಪ್ರಭುತ್ವದ ಹಕ್ಕುಗಳಿಗಾಗಿ ದಣಿವರಿಯದೆ ಕೆಲಸ ಮಾಡಿರೋದಕ್ಕೆ, ಆ ದೇಶ ಸರ್ವಾಧಿಕಾರತ್ವದಿಂದ ಪ್ರಜಾಪ್ರಭುತ್ವದ ಕಡೆಗೆ ಶಾಂತಿಯುತವಾಗಿ ಪರಿವರ್ತನೆ ಆಗುವುದಕ್ಕೆ ಶ್ರಮಿಸಿದ್ದಕ್ಕಾಗಿ ನೊಬೆಲ್ ಶಾಂತಿ ಪುರಸ್ಕಾರ ನೀಡಲಾಗಿದೆ. ಕತ್ತಲು ಬೆಳೆಯುತ್ತಿದ್ದ ದೇಶದಲ್ಲಿ ಬೆಳಕನ್ನ ಹರಿಸಿದ ಚಾಂಪಿಯನ್ ಆಫ್ ಪೀಸ್ಗೆ ಶಾಂತಿ ಪುರಸ್ಕಾರ ಕೊಡ್ತಿದ್ದೀವಿ ಎಂದು ನಾರ್ವೆಯ ನೊಬೆಲ್ ಸಮಿತಿ ಹೇಳಿದೆ. ಸ್ನೇಹಿತರೆ, ವೆನಿಜುವೆಲಾ ರಾಜಕೀಯದಲ್ಲಿ ಪವರ್ಫುಲ್ ವ್ಯಕ್ತಿ ಅಂದ್ರೆ ಈಗ ಅಧಿಕಾರದಲ್ಲಿರುವ ನಿಕೋಲಸ್ ಮಡುರೋ. ಆದ್ರೆ ಅವರ ಆಡಳಿತ ಅಷ್ಟು ಸರಿ ಇಲ್ಲ. ವಿರೋಧಿಗಳನ್ನ ಮಟ್ಟ ಹಾಕ್ತಾರೆ, ಸುಖ ಸುಮ್ಮನೆ ಜನರು ಅರೆಸ್ಟ್ ಆಗ್ತಾರೆ, ರಾಜಕೀಯದಲ್ಲಿ ಡಾಮಿನೇಟ್ ಮಾಡ್ತಾರೆ ಅನ್ನುವ ಆರೋಪಗಳಿದೆ. ಅವನ್ನೆಲ್ಲ ಎದುರಿಸಿ ತಮಗೆ ಜೀವ ಬೆದರಿಕೆ ಇದ್ದರೂ ದೇಶ ಬಿಡದೆ ಶಾಂತಿಯುತ ಪ್ರತಿಭಟನೆಗಳನ್ನ ಮಾಡುತ್ತಾ, ಚುನಾವಣೆಗಳು ಪಾರದರ್ಶಕವಾಗಿ ನಡೆಯುವಂತೆ ನೋಡಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಪ್ರಜಾಪ್ರಭುತ್ವದ ರಕ್ಷಣೆಗೆ ಶ್ರಮ ಹಾಕಿರೋರು ಮರಿಯಾ ಮಚಾಡೋ. ಇದೇ ಕಾರಣಕ್ಕೆ ನೊಬೆಲ್ ಸಮಿತಿ ಇವರನ್ನ ದೇಶವನ್ನ ಒಂದುಗೂಡಿಸುವ ಶಕ್ತಿ ಎಂದು ಹೊಗಳಿದೆ. ಮರಿಯಾ ಮಚಾಡೋ ಅವರು ಲಿಬರಲ್ ನಾಯಕಿ ಕೂಡ. ಇನ್ಫ್ಯಾಕ್ಟ್ ಅವರ ಪಕ್ಷ, ಅವರೇ ಸಹ ಸಂಸ್ಥಾಪಕರಾಗಿರುವ ವೆಂಟೆ ವೆನಿಜುವೆಲಾ ಪಕ್ಷ ಕೂಡ ಲಿಬರಲ್ ಪಕ್ಷ. ಈ ಹಿಂದೆ ಅಮೆರಿಕದ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪ ಮಾಡಿ ವೆನಿಜುವೆಲಾ ಪಾರ್ಲಿಮೆಂಟ್ನಿಂದ ಹೊರ ಹಾಕಲ್ಪಟ್ಟಿದ್ರು. ಅವರ ಮೇಲೆ ದೇಶದ್ರೋಹ, ಪಿತೂರಿ ಆರೋಪಗಳನ್ನ ಮಡುರೋ ಸರ್ಕಾರ ಮಾಡಿದೆ. ಹಲವು ಬಾರಿ ಸಂಚಾರ ನಿಷೇಧ, ಚುನಾವಣೆಗೆ ಸ್ಪರ್ಧಿಸದಂತೆ ನಿರ್ಬಂಧಗಳನ್ನ ಹಾಕಿದೆ, ಗೆದ್ದಾಗ್ಲೂ ಅನರ್ಹಗೊಳಿಸಿದೆ. ಆದರೆ ಅದ್ಯಾವುದಕ್ಕೂ ಜಗ್ಗದೆ ಪ್ರಜಾಪ್ರಭುತ್ವಕ್ಕಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆ. ಟ್ರಂಪ್ಗೆ ಸಿಕ್ಕಿಲ್ಲ. ಆದರೆ ಟ್ರಂಪ್ ಪರವಾಗಿ ದೊಡ್ಡ ಕ್ಯಾಂಪೇನ್ ಆಗಿತ್ತಲ್ಲ, ಹಲವು ನಾಯಕರು ಲಾಬಿ ಮಾಡಿದ್ರಲ್ಲ, ಇದರ ಬಗ್ಗೆ ನೊಬೆಲ್ ಸಮಿತಿ ಕೂಡ ರಿಯಾಕ್ಟ್ ಮಾಡಿದೆ. ನೊಬೆಲ್ ಇತಿಹಾಸದಲ್ಲಿ ಪ್ರಶಸ್ತಿಗಾಗಿ ಈ ರೀತಿ ಲಾಬಿ ನಡೆದಿರೋದು ಬೇಕಾದಷ್ಟು ಬಾರಿ ಆಗಿದೆ. ಎಲ್ಲಾ ರೀತಿಯ ಲಾಬಿಗಳು, ಮೀಡಿಯಾ ಟೆನ್ಷನ್ಗಳನ್ನ ನೋಡ್ಬಿಟ್ಟಿದ್ದೀವಿ. ಶಾಂತಿಯನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಆದರೆ ನಾವು ಆಯ್ಕೆ ಮಾಡುವುದು ಆಲ್ಫ್ರೆಡ್ ನೊಬೆಲ್ ಅವರು ಹುಟ್ಟುಹಾಕಿರುವ ಮಾನದಂಡಗಳ ಮೇಲೆ, ಅವರ ಕೆಲಸ ಹಾಗೂ ವಿಲ್ ಪ್ರಕಾರ ಆಯ್ಕೆ ಮಾಡ್ತೀವಿ ಅಂತ ಹೇಳಿದೆ. ಅದನ್ನೇ ಇರಲಿ, ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಅನ್ನೋದು ಕನಸಾಗಿಯೇ ಉಳಿದಿದೆ. ನಿಮ್ಮ ಪ್ರಕಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪುರಸ್ಕಾರ ಬರಬೇಕಿತ್ತ? ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.